ಕಾಂಗ್ರೆಸ್ ಪಕ್ಷದ ಒಳಗೂ ಕೂಡ ಪವರ್ ಫೈಟ್ಗೆ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬ್ರೇಕ್ ಹಾಕಕ್ಕೆ ನೋಡಿದ್ರು, ಗಪ್ಚುಪ್ ಅಂತೆಲ್ಲ ಹೇಳಿದ್ರು. ಬಟ್ ಈಗ ಅದು ಬೂದಿ ಮುಚ್ಚಿದ ಕೆಂಡದಂತಿದೆ. ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳು ತ್ಯಾಗದ ಬಗ್ಗೆ ಮಾತನಾಡಿದ್ರು, ಉಪಮುಖ್ಯಮಂತ್ರಿಗಳು ತ್ಯಾಗದ ಬಗ್ಗೆ ಮಾತನಾಡಿದ್ರು. ಅದಕ್ಕೆ ತ್ಯಾಗ ಮಾಡೋರು ಈಗ ಯಾರೂ ಇಲ್ಲ ಅಂತ ಎಐಸಿ ಅಧ್ಯಕ್ಷರು ಯಾರ ಹೆಸರು ಹೇಳದೆ ಟಕ್ಕರ್ ಕೊಟ್ಬಿಟ್ಟಿದ್ರು. ಇನ್ನು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಘೋಷಣೆಗಳೆಲ್ಲ ಬಂತು. ಹಂಗೆಲ್ಲ ಹೇಳ್ಬಾರ್ದ್ರಪ್ಪ ಅಂತ ಹೇಳಿದ್ರು, ಆದ್ರೂ ಹೇಳಿದ್ರು. ಬಟ್ ಏನ್ ಮಾಡಕ್ಕಾಗತ್ತೆ, ಕಾರ್ಯಕರ್ತರ ಇಚ್ಛೆ ನನಗೇನು ಅವಸರ ಇಲ್ಲ ಅಂತ ಮುಂದಿನ ತೀರ್ಮಾನ ಅಂತ ಹೇಳಿದ್ರು. ಈ ಕಡೆಗೆ ಜೈನ ಮುನಿಗಳು ಮುಂದಿನ ಸಿಎಂ ಆಗ್ಲಿ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರು. ಬಟ್ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಗುರುಗಳು ಆಶೀರ್ವಾದ ಮಾಡಿದಾಗಲೆಲ್ಲ ನಮಗೆ ಏಟ್ ಹೊಡೆಯುತ್ತೆ ಅಂತ ಅವ್ರು ಹೇಳಿದ್ದಾರೆ. ಇದಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತ್ರ ಕಾಂಗ್ರೆಸ್ನಲ್ಲಿರುವಂತಹ ಈ ಅಸಮಾಧಾನಕ್ಕೆ ಅವರೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2004ರಲ್ಲಿ ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಆದ್ರೆ ಅವರು ತ್ಯಾಗ ಮಾಡಿದ್ರು. ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಕುಳಿಸ್ಬಿಟ್ರು. ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಮಾಡಕ್ಕೆ ತಯಾರಿದ್ದೇವ. ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿ ಕೆ ಶಿವಕುಮಾರ್. ಇವ್ರು ಏನು ಕಷ್ಟ ಪಟ್ಟಿದಾರ, ಇವ್ರೇನು ಶ್ರಮ ಪಟ್ಟಿದಾರ, ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ, ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ. Lot of workers chanting slogans, DK Shivakumar must become a CM. It is their desire. I don't want to discuss airport. On that issue. It is their desire. But our party will take a decision at whenever they take it is left to them. ಒಂದು ಕಡೆ ಟಗರು, ಮತ್ತೊಂದು ಕಡೆ ಬಂಡೆ ಗುದ್ದಾಡ್ತಾ ಇದ್ರೆ ನಿಮ್ಮಿಬ್ಬರಿ ಮಾತ್ರ ನೋವಲ್ಲ, ಇಡೀ 6.5 ಕೋಟಿ ಜನರಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಆ ಕಾರಣಕ್ಕೆ ನಿಮ್ಮ MP ಆಗಿಬಿಟ್ಟು ಊರೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಮಾತಾಡಬೇಡ್ರಿ. ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ನೀವು ನಿಮ್ಮ ಪಕ್ಷದಲ್ಲಿ ಹೆಣ ಬಿದ್ದು ವಾಸನೆ ಬರ್ತಾ ಇದೆ. ಲಜ್ಗೆಟ್ಟವ್ರನ್ನ ತಂದು ದೊಡ್ಡದಾಗಿ ಭಾಷಣ ಬಿಗಿತಾರೆ ಇನ್ನೊಂದು ಪಕ್ಷದ ಬಗ್ಗೆ. ಇದು ಅಸಹ್ಯ ಆಗೋದು, ಇದು ಅಸಹ್ಯ. ನಾಚಿಗೆಟ್ಟವ್ರನ್ನ ತಂದು MP ಆಗಿಬಿಟ್ಟಿದ್ದೀನಿ ಅಂದ ತಕ್ಷಣ ಬಾಯಿಗೆ ಬಂದಂಗೆ ಬಿಡ್ತಾರೆ ಮಾತನ್ನು. ನೋಡ್ಕೊಳ್ರಿ ನಿಮ್ಮ ಪಕ್ಷ ಫಸ್ಟ್. ಒಬ್ಬರು ಟಗರಂತೆ, ಒಬ್ಬರು ಇದಂತೆ. ನಿಮ್ಮಲ್ಲೇನು ನಿಮ್ಮಲ್ಲೇನು ನಾಚಿಕೆ ಇಲ್ಲ ಸರ್. ಈಗ ಸೋನಿಯಾ ಗಾಂಧಿ ಅವರ ಅಧಿಕಾರವನ್ನ ಅನುಭವಿಸ್ತೇ ಅವ್ರು ತ್ಯಾಗ ಮಾಡಿದ್ರು. ರಾಜಕಾರಣದಲ್ಲಿ ಪೊಸಿಷನ್ ಸಿಕ್ಕಿದಾಗ ಯಾರಿಗಾದ್ರೂ ಅದು ನಾನು ಮಾಡಿದ ಸೇವೆಗೆ, ಯಾವ್ಯಾವುದೋ ಕಾರಣಕ್ಕೆ ಸಿಗದಿದ್ದಾಗ ಅದು ನನ್ನ ತ್ಯಾಗ. ರಾಜಕೀಯದಲ್ಲಿ ನಿಜವಾದ ಯಾವ ತ್ಯಾಗನೂ ಇರಲ್ಲ ಸರ್. ಸಿಗದಿದ್ದಾಗ ತ್ಯಾಗ. ಯಾಕಂದ್ರೆ ಹೆಂಗಿದ್ರು ಸಿಕ್ಕಿಲ್ಲ. ತ್ಯಾಗಮಯಿಯಾಗಿ ಕಂಗೊಳಿಸುತ್ತಾ ಮುಂದೊಂದು ದಿನ ಕಿರೀಟವನ್ನು ಸಂಪಾದನೆ ಮಾಡಿಕೊಳ್ಳುವ ಆಸೆ ಮಾಡಿದ್ದೀನಿ ಅಂತ ಅಷ್ಟೇ. ತ್ಯಾಗಮಯಿ ಅಂತನಾದ್ರು ಅನ್ನಿಸ್ಕೊಂಡಿರೋಣ. ನಾಳೆ ಗರ್ಜಿ ಹಾಕಕ್ಕೆ ಜಾಗನಾರು ಇರಲಿ. ಸಿಕ್ಕಿದಾಗ ಪದೇ ಪದೇ ಏನ್ರಿ ಇವ್ರು ಪದೇ ಪದೇ ಅಧಿಕಾರ ಸಿಕ್ಕತ್ತೆ, ಅದು ಸೇವೆ. ಪಕ್ಷಕ್ಕೆ ಅವರು ಮಾಡಿರುವ ಸೇವೆಗೆ ಸಿಕ್ಕಿರುವ ಅದು ಸೇವೆ ಅಷ್ಟು. ರಾಜಕಾರಣ ಅಂದರೆ ಇನ್ನೆಂಥದ್ದೂ ಇಲ್ಲ. ಇನ್ನು ಮಹಾತ್ಮ ಗಾಂಧಿ ಅಧ್ಯಕ್ಷತೆ ವಹಿಸಿದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಮಾರಂಭ ಕುಂದಾನಗರಿಯಲ್ಲಿ ಅದ್ದೂರಿಯಾಗಿ ನೆರವೇರಿತು. ಕನ್ನಡ ಸೌಧದ ಮುಂದೆ ಗಾಂಧೀಜಿಯವರ 25 ಅಡಿ ಎತ್ತರದ ಕಂಚಿನ ಪುತ್ಥಳಿಯನ್ನ ಎಐಸಿಸಿ ಅಧ್ಯಕ್ಷರು ಲೋಕಾರ್ಪಣೆ ಮಾಡಿದರು. ಅನಾರೋಗ್ಯ ನಿಮಿತ್ತ ರಾಹುಲ್ ಗಾಂಧಿ ಹಾಜರಾಗಲಿಲ್ಲ. ಖರ್ಗೆ, ಪ್ರಿಯಾಂಕಾ ವಾದ್ರಾ, ಸಿಎಂ ಎಲ್ಲರೂ ಕೂಡ ಮಾತನಾಡಿದರು. ಕುಮಾರಸ್ವಾಮಿ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿಎಂ ಹೇಳಿಕೆಗೆ. ಈ ಗಾಂಧಿ ಕುಟುಂಬಕ್ಕೆ ಈ ಶಾನು ಬೈತಾನೆ, ಮೋದಿನೂ ಬೈತಾನೆ, ಕೆಲವು ಅವ್ರ ಚಮಚಗಳು ಬೈತಾರೆ. ಕಾಂಗ್ರೆಸ್ ಅಂಬೇಡ್ಕರ್ ಕೆಡೋದು, ಅಂಬೇಡ್ಕರ್ಗೆ ಇನ್ಸಲ್ಟ್ ಮಾಡೋದು ಇದು ಸಾಧ್ಯನೇ ಇಲ್ಲ. ನೀವಂತೂ ಸಂವಿಧಾನ ಸುಟ್ಟವರು, ನೀವು ಅಂಬೇಡ್ಕರ್ ಫೋಟೋ ಸುಟ್ಟವರು. ನಮಗೆ ಹೇಳಕ್ ಬರಬೇಡಿ, ನಮಗ್ ನೀವು ಕೆಣ. मैं कह सकती हूँ भाई और बहनों, बहुत सरकारें आई हैं, बहुत सरकारें गई हैं, अनेक पार्टियों की सरकारें आई, लेकिन आज तक कोई ऐसी सरकार नहीं आई जिसका गृह मंत्री संसद में खड़े होकर बाबा साहेब अंबेडकर का अपमान कर सके. ಭಾರತೀಯ ಜನತಾ ಪಕ್ಷದವರು ಇವತ್ತು ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಪ್ರೀತಿಯನ್ನ ತೋರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರು ಯಾವತ್ತೂ ಕೂಡ ಸಂವಿಧಾನ ಆಗಲಿ, ಅಂಬೇಡ್ಕರ್ ಅವರಾಗಲಿ, ಅವರ ವಿಚಾರಗಳಿಗೆ ಬಗ್ಗೆ ವಿರುದ್ಧವಾಗಿದ್ದವರು. ನಾವೆಲ್ಲರೂ ಕೂಡ ಕರ್ನಾಟಕನ ಸಂಪೂರ್ಣ ಮುಗಿಸ್ ಹೋಗಬೇಕು ಅಂತಲೇ ಬಂದಿದ್ದಂಗಿದ್ದಾರೆ ಇವರು. ಮುಖ್ಯಮಂತ್ರಿಗಳ ಚೇರ್ ಬಗ್ಗೆನೇ ನಡೀತಾ ಇದೆ ಚರ್ಚೆ. ಮೊನ್ನೆ ಅಡ್ವರ್ಟೈಸ್ಮೆಂಟ್ ನಲ್ಲಿ ಜಮ್ಮು ಕಾಶ್ಮೀರ ತಲೆನೇ ಎಗರಿಸ್ಬಿಟ್ಟಿದ್ರು. ಇವರು ದೇಶ ಜೋಡಿಸೋರು, ಇದು ದೇಶ ಒಡೆಯ ಕೆಲಸ ಮಾಡ್ತಾ ಇದ್ದಾರಾ? ಇವತ್ತು ಎಲ್ಲೆಲ್ಲಿ ತಪ್ಪು ಮಾಡ್ತಾ ನಿಜವಾಗ್ಲೂ ಅಂಬೇಡ್ಕರ್ ಅವರು ಮತ್ತೆ ಸಂವಿಧಾನಕ್ಕೆ ಖರ್ಗೆ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಂತ ನಾವು ಯಾರು ಹೇಳಕ್ಕಾಗಲ್ಲ. ಆದರೆ ಖರ್ಗೆ ಅವರು ತಾನು ಮಾಡಿಲ್ಲ ಎಂದ್ಬಿಟ್ಟು ಕಾಂಗ್ರೆಸ್ ಮಾಡೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇತಿಹಾಸದಲ್ಲಿ ಉಳಿದಿದೆ. ಖರ್ಗೆ ಅವರು ಮಾಡಿದ್ದಾರೆ ಅಂತ ಹೇಳಕ್ಕಾಗೋದು ಇಲ್ಲ, ಅಲ್ವೂ ಅಲ್ಲ.
ಇಟ್ಸ್ ವೆರಿ ಸಿಂಪಲ್ ಅದು. ಎಸ್. ಆದರೆ ಖರ್ಗೆ ಅವರು ಇವತ್ತು ರಾಷ್ಟ್ರೀಯ ನಾಯಕರಾಗ್ಬಿಟ್ಟು ಕಾಂಗ್ರೆಸ್ಸೂ ಮಾಡಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ನಿಮಗೆ ದಿಲ್ಲಿಯ ರಾಜಕಾರಣ ಮೈಗೆ ಅಂಟಿಕೊಂಡು ಬಂದಿರೋದು ಕಳೆದ 15 ವರ್ಷದಲ್ಲಿ ಅಷ್ಟೇ. ಕೇಂದ್ರ ಮಂತ್ರಿ ಅವತ್ತು ನಡೆದಿರುವ ದಿಲ್ಲಿಯ ರಾಜಕಾರಣಕ್ಕೆ ನೀವು ಜವಾಬ್ದಾರರು ಅಂತ ನಾನು ಹೇಳಲಿಕ್ಕೆ ಆಗಲ್ಲ. ಇವತ್ತು ನೀವು ಅದರ ಡಿಫೆನ್ಸ್ ಲಾಯರ್ ಆಗಬೇಡಿ. ಹಿಸ್ಟ್ರಿನಲ್ಲಿ ಅಂಬೇಡ್ಕರ್ನ ಯಾರ್ಯಾರು ಯಾವ್ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅನ್ನೋದು ದಾಖಲೆ ಇದೆ. ಅವ್ರನ್ನ ನೀವು ಪ್ರೀತಿಸ್ತೀರೋ, ಅವ್ರು ಪ್ರೀತಿಸ್ತಾರೋ, ಅವ್ರು ಪ್ರೀತಿಸಲ್ವೋ, ನೀವು ಪ್ರೀತಿಸಲ್ವೋ, ಅದು ನಿಮ್ಮದು ರಾಜಕಾರಣ, ಅದು ಬೇರೆ ವಿಚಾರ. ಯಾಕಿದನ್ನು ಇಷ್ಟು ಸುಲಭವಾಗಿ ಆ ಒಂದು ಅಧಿಕಾರಯುತವಾಗಿ ನಾನು ಹೇಳಬಲ್ಲೆ ಅಂತಂದರೆ, ಅಂಬೇಡ್ಕರ್ ಸಂಬಂಧಿತ ಲೇಖನಗಳನ್ನು ಸಾಲು 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 ಟ್ರಾನ್ಸ್ಲೇಟ್ ಮಾಡಿದ್ದೀನಿ ನಾನು ಕೂತ್ಕೊಂಡು. ಹಾಗಾಗಿ ಐ ನೋ ಇಟ್ ಕೂತ್ಕೊಂಡು, ಹಾಗಾಗಿ ಹೇಳ್ತಿರೋದು ನಾನು. ಸೊ ಇವತ್ತಿನ ಕಾಂಗ್ರೆಸ್, ನಾವು ಅಂದಿನ ಕಾಂಗ್ರೆಸ್ನ ಉತ್ತರಾಧಿಕಾರಿ ರೀತಿ ವರ್ತಿಸಬಾರ್ದು. ಅಲ್ಲ, ಇವತ್ತಿನ ಕಾಂಗ್ರೆಸ್ಸೇ. ಅಂದಿನ ಕಾಂಗ್ರೆಸ್ಸಿನ ಉತ್ತರಾಧಿಕಾರಿ ನಾನೇ ಎಂಬುದನ್ನಲ್ಲ. ಇವತ್ತಿನ ಕಾಂಗ್ರೆಸ್ಸೇ, ಅವತ್ತಿನ ಕಾಂಗ್ರೆಸ್ ಎರಡೂ ಬೇರೆ. ಆದರೆ ಅಲ್ಲಿ ಹೇಗೆ ನಡ್ಕೊಂಡು ಅಂದಿನ ಕಾಂಗ್ರೆಸ್ಸಲ್ಲಿ ರಾಷ್ಟ್ರ ಪ್ರೇಮ ಮತ್ತು ರಾಷ್ಟ್ರದ ಎಲ್ಲರೂ ಇದ್ದ ಕಾಂಗ್ರೆಸ್ ಅದು. ಇವತ್ತು ನಿಮ್ಮನ್ನು ಒಪ್ಪದೇ ಇರೋ ಬಹುಸಂಖ್ಯಾತ ಜನರು ಕಾಂಗ್ರೆಸ್ಸಿಂದ ಹೊರಗಡೆನೂ ಇದ್ದಾರೆ. ಅದು SP ರೂಪದಲ್ಲಿರ್ಬೋದು, TMC ರೂಪದಲ್ಲಿರ್ಬೋದು, DMK ರೂಪದಲ್ಲಿರ್ಬೋದು, ಇನ್ನೊಬ್ಬರ ರೂಪದಲ್ಲಿರ್ಬೋದು, ಹೌದು, ಅದು BJP ರೂಪದಲ್ಲಿರ್ಬೋದು. ನಿಮ್ಮನ್ನು ಒಪ್ಪದವರಿದ್ದಾರೆ. ಅವತ್ತಿನ ಕಾಂಗ್ರೆಸ್ ಹಾಗಲ್ಲ. ಹಾಗಾಗಿ ಎರಡೂ ಒಂದೇ ಕಾಂಗ್ರೆಸ್. ಲಾಸ್ಟ್ಲಿ ಕಾಂಗ್ರೆಸ್ ಎಂದ ಕೂಡಲೇ ಆ ಕಾಂಗ್ರೆಸ್ಸಿನ ಅವತ್ತಿನ ಗಾಂಧಿ ಕುಟುಂಬಕ್ಕೂ ಇವತ್ತಿನ ಗಾಂಧಿ ಕುಟುಂಬಕ್ಕೂ ಸಂಬಂಧ ಇಲ್ಲ. ಅದನ್ನು ಅವರು ಒಪ್ತಾರೆ, ಅದನ್ನು. ಹೌದು. ಆದರೆ ಆ ಭ್ರಮೆಯನ್ನು ಹುಟ್ಟಿಸುವ ಪ್ರಯತ್ನವನ್ನು ಬುದ್ಧಿ ಇಲ್ಲದ ಹೊಣೆಗೇಡಿಗಳು, ಕೆಲವು ಕೆಳ ಹಂತದ ನಾಯಕರು ಆಗಾಗ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಲಿಂಕ್ ಕೊಟ್ಕೊಂಡು ಆ ಭ್ರಮೆಯನ್ನು ಹುಟ್ಟಿಸುವ ರೀತಿಯಲ್ಲಿ ಅದಕ್ಕೆ ಅವಕಾಶ ಕೊಡಕ್ಕೆ ಸಾಧ್ಯ ಇಲ್ಲ. ಉಳಿದಂತೆ ರಾಜಕಾರಣ, ಫೈಟಿಂಗ್, ಅವರು ಉತ್ತರ ಕೊಡಬೇಕು, ನೀವು ಉತ್ತರ ಪ್ರಶ್ನೆ ಕೇಳಬೇಕು. ಎಸ್. ಇನ್ನು ರಾಜ್ಯದಲ್ಲಿ ಕಳೆದ 1 ವಾರದಿಂದ ಒಂದಿಷ್ಟು ಅಪರಾಧ ಕೃತ್ಯಗಳು ನಡೀತಾ ಇದೆ. ಆದ್ರೆ ನಿನ್ನೆ ಮೊನ್ನೆ ಮಾತ್ರ ಒಂದು ವಿಪರೀತವಾಗಿ ಬಹಳ ಸಂಕಟ ಅಂತ ಒಂದೇ ಹೇಳ್ಬಿಡ್ತೀನಿ ಸರ್, ಅಂಬೇಡ್ಕರ್ ವಿಚಾರದಲ್ಲಿ. ಪ್ಲೀಸ್. ಖರ್ಗೆ ಹೇಳಿದ್ರು ಅಷ್ಟೇ, ಸಿದ್ದರಾಮಯ್ಯನವ್ರು ಹೇಳಿದ್ರು ಅಷ್ಟೇ, ಪ್ರಿಯಾಂಕಾ ವಾದ್ರಾ ಹೇಳಿದ್ರು ಅಷ್ಟೇ, ಅಮಿತ್ ಶಾ ಹೇಳಿದ್ರು ಓ ಲಬಲಬೋ ಅಂತ ಹೇಳಿದ್ರು ಅಷ್ಟೇ, ಮೋದಿ ಹೇಳಿದ್ರು ಅಷ್ಟೇ. ಏನ್ ಸರ್, ನಿಮ್ಮ ತಲೆಯಲ್ಲಿ ಕೂದಲಿರೋವರೆಗೆ ಈ ಸಂವಿಧಾನದ ಮೂಲ ಆಶಯನ ಬದಲಾಯಿಸೋಕ್ಕಾಗಲ್ಲ. ಇದನ್ನು ಬರೆದಿಟ್ಕೊಳ್ಳಿ. ನಿಮ್ಮ ತೆವಲು ತೀರಿಸ್ಕೊಳ್ಳೋಕೆ ಆಯಾ ಕಾಲಘಟ್ಟಕ್ಕೆ ನೀವೇನೇನು ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡ್ಕೊಳ್ಳಿ ಅಷ್ಟೇ. ಎಸ್. ಇನ್ನು ಮೊನ್ನೆ ರಾತ್ರಿ ಬಸ್ಗಾಗಿ ಕಾಯ್ತಾ ಇದ್ದಂತ ಮಹಿಳೆಯ ಮೇಲೆ ದುಷ್ಕರ್ಮಿಗಳಿಬ್ಬರು ಸಾಮೂಹಿಕ ಅತ್ಯಾಚಾರಗೆಸಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಭಾನುವಾರ ರಾತ್ರಿ 11:30 ಸುಮಾರಿಗೆ ತಮಿಳುನಾಡಿನಿಂದ ಮಹಿಳೆಯೊಬ್ಬರು ಬರ್ತಾರೆ. ಯಲಹಂಕ ಕಡೆಗೆ ತೆರಳೋಕೆ ಬಸ್ಗಾಗಿ ಕಾಯ್ತಾ ಇರ್ತಾರೆ. ಈ ವೇಳೆ ಬಸ್ ಹತ್ತಿಸೋದಾಗಿ ಆಕೆನ ಗೋಡೌನ್ ಸ್ಟ್ರೀಟ್ಗೆ ಕರ್ಕೊಂಡು ಹೋಗಿ ಗ್ಯಾಂಗ್ ರೇಪ್ ಮಾಡಿರೋದು ಗೊತ್ತಾಗಿದೆ. ಈಗ ಹಣ, ಮೊಬೈಲ್, ಆಭರಣ ಎಲ್ಲ ದೋಚಿದ್ದಾರಂತೆ. ಸೊ ಈಗ ಅವ್ರನ್ನ ಕೂಡ ಅರೆಸ್ಟ್ ಮಾಡ್ತಾ ಇದ್ದಾರೆ, ಇಬ್ಬರನ್ನು ಕೂಡ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿರೋದು, ಬಿಜೆಪಿ ಕಾಲದಲ್ಲಿ ರೇಪ್ ಆಗೇ ಇಲ್ವಾ ಅಂತ ಮುಖ್ಯಮಂತ್ರಿಗಳು ಮಾತಾಡಿರೋದು ಇಲ್ಲಿ ಮುಖ್ಯವಾಗಿರೋದು. ಬೆಂಗಳೂರಲ್ಲಿ ಒಂದು ಬಸ್ ಕಾಯ್ತಿದ್ದಂತ ಮಹಿಳೆ ಮೇಲೆ ರೇಪ್ ಆಗಿದೆ ಸರ್. ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಅಂತಕ್ಕಂಥ ಒಂದು ಟೀಕೆಗಳು. ಬಿಜೆಪಿ ಅವ್ರ ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. BJP keeps telling that there is a problem with the law and order situation. We need to tell them that during their time also there are instances. This is a social problem. ಭಾರತೀಯ ಜನತಾ ಪಕ್ಷದ ಸಂದರ್ಭದಲ್ಲಿ 40% ಲೂಟಿ ಹೊಡೆದರು. ನಮ್ಮ ಟೈಮಲ್ಲಿ ಹೊಡೆದಿರಬಾರ್ದು. 50 ಆಗಿರ್ಬೋದು, 36 ಆಗಿರ್ಬೋದು, ಒಟ್ಟಿನಲ್ಲಿ ಆಗ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಸಂದರ್ಭದಲ್ಲಿ ದರೋಡೆ ನಡೆಯಿತು. ಅವ್ರ ಟೈಮಲ್ಲಿ ನಡೆದಿಲ್ವಾ? ನಮ್ಮ ಟೈಮಲ್ಲಿ ನಡೆದಿದೆ. ಅಲ್ಲ, ಯಾವುದನ್ನು ಕಂಪೇರ್ ಮಾಡ್ಕೊಳ್ಳೋದು, ಎಲ್ಲದಕ್ಕೂ ಕಂಪ್ಯಾರಿಸನ್. ಅವ್ರ ಟೈಮಲ್ಲಿ ತೆರಿಗೆ ಜಾಸ್ತಿ, ಅವ್ರ ಟೈಮಲ್ಲಿ ತೆರಿಗೆ ಜಾಸ್ತಿ ಆಗಿಲ್ವಾ? ಮಣ್ಣು ತಿನ್ನಕ್ಕಿದ್ದೀರಾ ಎಲ್ಲರೂ, ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಓಡಾಡ್ತಾರೆ. ನೀವು ಯಾಕಿದ್ದೀರಿ, ಅವ್ರು ಯಾಕಿದ್ದೀರಿ, ನೀವು ಯಾಕಿದ್ದೀರಿ, ಎಲ್ಲ ಅದೇ ಜಾತಿ, ಅದೇ ಜಾತಿ, ಅದನ್ನು ವಿರೋಧ ಮಾಡ್ಕೊಂಡು ಯಾವ ವ್ಯತ್ಯಾಸನೂ ಇಲ್ಲ. ಮುಖ್ಯಮಂತ್ರಿಗಳು ಇತ್ತೀಚೆಗೆ ನಾನು ಗಮನಿಸ್ತಿದ್ದೀನಿ, ಕಳೆದ 20 ದಿನದಿಂದ ನಾನು ನನ್ನದೇ ಆದಂಥ ವೈಯಕ್ತಿಕ ಆರೋಗ್ಯ ಕಾರಣಕ್ಕೆ ನ್ಯೂಸಿಂದ ದೂರ ಇದ್ದರೂ ನ್ಯೂಸನ್ನು ಗಮನಿಸ್ತಿದ್ದೆ. ಮಾತಾಡಬೇಡ ಅಂದಿದ್ರು, ಬಾಯಿ ಮುಚ್ಕೊಂಡಿದ್ದೆ. ಗಪ್ ಚುಪ್ ಅಂತ ಡಾಕ್ಟ್ರು ಹೇಳಿದ್ರು ನನಗೆ.
ಯಾರ್ಯಾರೋ ಹೇಳಿದಾರಂತೆ. ನನಗೆ ಡಾಕ್ಟ್ರ್ ಹೇಳಿದರು ಗಪ್ಚುಪ್ ಅಂತಿದ್ರು. ಹಾಗಾಗಿ ಗಪ್ಚುಪ್ಪಾಗಿದ್ದೆ. ಈ ಭಯ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟು ನಾಳೆ ಹೋಗ್ಬಿಟ್ರೆ ರಾಮಕೃಷ್ಣ ಅಂತ ಟಿಕೆಟ್ ತಗೊಂಡು ಯಾವನಿಗೆ ಬೇಕು ಅಂತ ಬೈಕ್ ಸುಮ್ಮನಾಗ್ಬಿಟ್ಟಿದ್ವಿ. ಆದರೆ ಗಮನಿಸ್ತಿದ್ದೆ ಇತ್ತೀಚೆಗೆ ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಯಾವುದು, ಅದಾಗಬಾರ್ದಾಗಿತ್ತು, ಅದಕ್ಕೆ ಕಾನೂನಿನ ಕ್ರಮ ತಗೋತೀವಿ. ವಾಟ್ ಆರ್ ಯು ಟಾಕಿಂಗ್? ಒಂದು ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡಬೇಕಾದ ಸರ್ಕಾರದ ಲಕ್ಷಣನ ಇದು? ಮಾನ ಮರ್ಯಾದೆ ನಾಚಿಕೆ ಅನ್ನೋದು ನಿಮ್ಗಳಿಗೆ ಇರಬೇಕಾ ಬೇಡವಾ? ಈ ಪ್ರಕರಣನ ಅದ್ಯಾವುದೋ ರಸ್ತೆಯಲ್ಲಿ ಹೆಣ್ಮಗಳು ನಿಂತಿದ್ಲು, ಯಾವನೋ 4 ಜನ ಕೋತಿಗಳು ಬಂದರು, ಕರ್ಕೊಂಡೋಗಿ ಹಿಂಗೆ ಮಾಡಿಬಿಟ್ರು. ಇದನ್ನು ಸಿದ್ದರಾಮಯ್ಯ ಅಲ್ಲಿ ಕೋಲ್ ಹಿಡ್ಕೊಂಡು ಯಾಕೆ ನಿಂತಿರಲಿಲ್ಲ ಕೇಳಕ್ಕಾಗಲ್ಲ ಅಂತ ನಾನು ಕೇಳಿದ್ರೆ ನನ್ನಂಥ ಮೂರ್ಖ ಇನ್ನೊಬ್ಬ ಇಲ್ಲಪ್ಪ, ಸತ್ಯ ಒಪ್ಕೋತೀನಿ. ಆದರೆ ಅದನ್ನು ಡಿಫೆಂಡ್ ಮಾಡೋವಾಗ ಅಥವಾ ವರ್ಣನೆ ಆ ಇಶ್ಯೂನ ಎತ್ಕೊಂಡು ಮಾತಾಡೋವಾಗ ಒಬ್ಬ ಮುಖ್ಯಮಂತ್ರಿ ಆಗಲೋ ಹೋಮ್ ಮಿನಿಸ್ಟರ್ ಆಗಲೋ ಕೇರ್ಫುಲ್ ಆಗಿರಬೇಕು. ಆ ಸೆನ್ಸಿಟಿವಿಟಿ ಇರಬೇಕು. ಆ ಕಾಮನ್ ಸೆನ್ಸ್ ಅನ್ನೋದು ಪ್ಲೇ ಆಗಬೇಕಲ್ಲಿ. ಅವ್ರ ಟೈಮಲ್ಲಿ ಆಗಲಿಲ್ವಾ ಅಂತಾನೆ. ಅವ್ರ ಟೈಮಲ್ಲಿ ಹೇಸಿಗೆ ತಿಂದ್ರಲ್ಲ, ಈಗ ನೀವೆಷ್ಟು ಹೇಸಿಗೆ ತಿಂತಾ ಇದ್ದೀರಿ? ಅವ್ರ ಟೈಮಲ್ಲಿ ತೆರಿಗೆ ಹಾಕಿದ್ರಲ್ಲ, ನೀವು ಯಾಕೆ ತೆರಿಗೆ ಹಾಕ್ತಾ ಇದ್ದೀರಿ ಬಡಾಯಿಗಳ? ಮಣ್ಣು ತಿನ್ನಕ್ಕ ಅಂತ ಜನ ಕೇಳಬಾರ್ದಾ?